ಮಕ್ಕಂಡಾಳಲ್ಲ ಅನ್ಪಣವ. ಮಕ್ಕಂಡಾಳ ನೋಡುವ, ನಡಿಯತ್ತ ಆಮೇಲೆ ಬಂದ್ರ ಆತು. ಅತ್ತೀರ ಈಗ ಬಂದ್ರೆ ಹ್ಞೂ. ಓಕೆ, ಮತ್ತು ನರ್ಸ್ ಈಗ ಹೋಗು ಅಂದ್ಲ, ಅದಕ್ಕೆ ಈಗ ಬಂದೆ. ಈಗ ಹಂಗೆ ಆರಾಮದೇನವ? ಹ್ಞೂ ರೀ ಅತ್ತೀರ, ಆರಾಮದನಿ. ಪಾಪು ಪಾಪು ಎಲ್ಲೈತ್ರಿ ಅತ್ತೀರ? ಅಯ್ಯವ್ವ, ಅಲ್ಲಿ ಮ್ಯಾಗೇನ ಕರೆಂಟ್ನಾಗ ಇಡಾಕ್ ತಗೊಂಡೋಗ್ಯಾರವ. ಒಂದು ಚುರೊತ್ತು ಇಡ್ತಾರಂತ, ಅದೇನ ಹೊಟ್ಯಾಗ ಗಲೀಜು ತಿಂದತ್ತಂತವ ಕೂಸು. ಹಾಗಾಗಿ ತೆಗ್ದವಿ, ಒಂದು ತಾಸು ಇಡ್ತೇವಿ, ಆಮೇಲೆ ಕೊಡ್ತೇವಿ ಅಂತ ಹೇಳಿದ್ರವ. ಕರೆಂಟ್ನಾಗ ಇಡಾಕ್ ತಗೊಂಡೋಗಿದ್ರಿ? ಯಾಕ್ರಿ ಅತ್ತೀರ? ಆರಾಮೈತದಿಲ್ರಿ ನನ್ನ ಕೂಸು? ಅತ್ತೀರ ಆರಾಮೈತದಿಲ್ರಿ? ನೀವು ನೋಡಿರೋದಿಲ್ರಿ? ಅಯ್ಯೋ ಹುಚ್ಚಿ, ಆರಾಮ ಇರ್ತೈತಿ ಹೇಳಾಕತ್ತಾರಲ್ಲ ಅವರು. ಏನೋ ಒಂದ ತಾಸು ಇಟ್ಟು ಕೊಡ್ತೇವಿ ಅಂತಂದು. ಮತ್ತು ಕೂಸಿಗೆ ಚಲೋ ಅಂದ್ರೆ ನಾವು ಬ್ಯಾಡ ಅನ್ನಕ್ಕಾಕತ್ತೇನವ? ನಮಗೇನು ತೋರಿಸ್ಲಿಲ್ವ ಕೂಸು. ಹಂಗೆ ಅರ್ಬಿಯಾಗ ಸುತ್ಕೊಂಡು ಓಡಿದ್ರ, ಅರ್ಬಿ ಕೊಡ್ರಿ ಅಂದ್ರೆ ಕೊಟ್ಟಿದ್ನಲ್ಲ ಅರ್ಬಿನ ಆಕಿ ನರ್ಸಿನ ಕೈಯಾಗ. ಆಕಿ ಸಿಸ್ಟರ್ನಿ, ಆಕಿ ಬಡ ಏನಿಲ್ಲ, ಅರ್ಬಿಯಾಗ ಸುತ್ಕೊಂಡು ಹಂಗೆ ತಗೊಂಡು ಹೋಗ್ಬಿಟ್ರು ಓಡಿ ದುಡ್ಡು ಅವರು. ಮತ್ತು ನಮಗೇನು ತೋರಿಸ್ಲಿಲ್ವ, ಹಂಗಾಗಿ ನೀ ನೋಡಿ ಏನ ಅಂತಂದು ಕೇಳೋಣಂತ ಬಂದೆ ನಾನು. ಹ್ಞೂ ರೀತಿಯರ ನೋಡಿದ್ದೆ. ಹುಚ್ಚಿ ಅಳಬಾರ್ದ ಅಯ್ಯವ, ಅಳಬಾರ್ದವ, ಏನಾಗದಿಲ್ಲ ದೇವ್ರದಾನ. ನೀನ ಅಳಬಾರ್ದವ, ತಲೆ ಹೊಡಿತೈತಿ. ಹ್ಞೂನ ಇವ ತಲೆ ಹೊಡ್ತಿ ಹೇಳ್ತು ನೋಡ. ಆಮೇಲೆ ರಾಜ್ಕುಮಾರ್ ಅದಾನ, ಯಾಕೆ ತಲೆ ಕೆಡಿಸ್ಕೊಂತಿದಿ? ಬರ್ತಾನೆ ಸುಮ್ಮನಿರು. ಹ್ಞೂ ರೀತಿಯರ ಮಗ ಅದ ಒಟ್ಟು. ಹ್ಞೂನವ, ಮಗ ಹುಟ್ಟಿದ, ಚಲೋ ಆತು, ಭಾಳ ಖುಷಿ ಆತವ ನನಗೆ. ನೀ ಒಬ್ಬಕ್ಕೆ ಆರಾಮದಿಯಲ್ಲ, ನೀ ಆರಾಮಿದ್ರ ಇನ್ನೂ ಖುಷಿ. ಆಕಿನೊಬ್ಬೇಕಿನ ಅಲ್ಲಿ ಆಪ್ರೇಷನ್ ರೂಮಿಗೆ ಕರ್ಕೊಂಡು ಹೋಗ್ಯಾರವ. ಮತ್ತು ಅಲ್ಲೇನೋ ಆಪ್ರೇಷನ್ ಮಾಡಿ ತೆಗಿತಾರಂತೆ. ಆಕಿದ ಒಂದು ದೊಡ್ಡ ಚಿಂತೆ ಆದಂಗೆ ಆಗೈತೆ ನೋಡವ ನನಗೆ. ಏನಮ್ಮ ನೀವು ಇಲ್ಲದ್ರಿ? ನಾವು ಅಲ್ಲಿ ಹುಡ್ಕಾಕತ್ತೀವಿ, ಇಲ್ಲಿ ಬಂದು ನಿಂತ್ಬಿಟ್ರಿ ನೀವು. ಏನಾತ್ರಿ ಅವರ? ಅದು ನಿಮ್ಮ ಮಗಳು ಕೂಸು ಉಳಿಲಿಲ್ಲ. ನಿಮ್ಮ ಮಗಳಿಗೆ ಆಪ್ರೇಷನ್ ಆತು, ಕೂಸು ಹೊಟ್ಯಾಗನ ಡೆತ್ ಆಗೈತೆ ಅದ್ರದ್ದು. ಆಕಿಗೆ ಆಪ್ರೇಷನ್ ಮುಗ್ದೈತಿ, ಆಕಿನ ವಾರ್ಡಿ ಶಿಫ್ಟ್ ಮಾಡ್ತೀವಿ. ಇನ್ನು ಅದನ್ನ ಏನು ಮಾಡ್ದೆ ಡಾಕ್ಟರ್ ಕರ್ಯಾಕತ್ತಾರ, ಬಾರಿ ಮುಂದಕ್ಕೆ. ಏನು ಹೇಳಕತ್ತಿ ಅಯ್ಯವ್ವ ನೀನು? ಏನು ಹೇಳಕತ್ತಿ? ಕರೆಯವ ಸುಳ್ಳ? ಅದು ಹೆಂಗೆ ಹೊಟ್ಟೆಗೆ ಇದಾಕತ್ತಿ ಯವ್ವ? ನೀವು ಏನು ಮಾಡಿದ್ರಿ ಏನವ ಯವ್ವ? ಅಯ್ಯ ಹಿಂಗೆ ಅಂದಿದ್ಕನ ಮೊದಲೇ ಎಲ್ಲ ಮಾತಾಡಿ ಈಗಿನ ಆಪ್ರೇಷನ್ ಥಿಯೇಟರ್ ಒಳಗೆ ತಗೊಂಡತಿ. ಮತ್ತು ನೀವು ಇದನ್ನ ಮಾತಾಡಕತ್ತಿರಲ್ಲ, ಬಂದು ಡಾಕ್ಟರ್ನ ಭೇಟಿಯಾಗ್ರಿ. ಸುಮ್ಮನಿದ್ದಂಗೆ ಹಂಗೆ ನಮ್ಮ ತಲೆ ಮ್ಯಾಗ ಬರ್ತೀರಿ ನೀವು. 8 ತಿಂಗಳಾಗ ಯಾರು ಡೆಲಿವರಿ ಸಕ್ಸಸ್ ಆಕತಿ? ಅಷ್ಟು ಬುದ್ಧಿ ಬೇಡ ನಿಮ್ಗೆ? ಬಸರಿದ್ದಾಗ ನೆಟ್ಗೆ ನೋಡ್ಕೊಳ್ಳೋದು ಗೊತ್ತಾಗಂಗಿಲ್ಲ, ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಗೊತ್ತಾಗಂಗಿಲ್ಲ, ಬರೀ ಇಂಥ ಎಲ್ಲ ಟ್ಯಾಪರ್ಲಿ ಮಾಡ್ಕೊಂಡು ಬಂದಿಲ್ಲ ನಮ್ಮ ಮಾತಾಡೋದು. ಬಂದು ಡಾಕ್ಟರ್ನ ಭೇಟಿಯಾಗಮ್ಮ. ಯವ್ವ, ನನ್ನ ಮಗಳು ಎಷ್ಟು ಆಸೆ ಇಟ್ಕೊಂಡಿತ್ತ ಯವ್ವ, ಕೂಸಿದ ಮೇಲೆ ಎಷ್ಟು ಆಸೆ ಇಟ್ಕೊಂಡಿತ್ತು. ಏನಂತ ಹೇಳಿ ನನ್ನ ಮಗಳಿಗೆ ನಾನು? ಏನಂತ ಉತ್ತರ ಕೊಡ್ಲಿ? ಅವ್ರ ಅತ್ತಿ ಮನೆಯ ಕಡೆಯವ್ರಿಗೆ ಏನಂತ ಹೇಳಲಿ ಯವ್ವ? ಅವ್ರಿಗೆ ಬೇರೆ ಫೋನ್ ಹಚ್ಚಿಬಿಟ್ಟ ನನ್ನ ಮಗ, ಹಿಂಗ ಯಾರಿಗೆ ಕರ್ಕೊಂಬಂದವಿ ಅಂತಂದು. ಇನ್ನೇನು ಬರ್ತಾರಣ್ಣ ಹಿಂಗ ಅಂತ ಸುದ್ದಿ ಗೊತ್ತಾದ್ರೆ ನನ್ನ ಮಗಳ ಗತಿ ಏನ ಯವ್ವ? ಏನು ಮಾಡ್ಲಿ ಯವ್ವ? ಹೆಣ ಮುಟ್ತತಿ ಯವ್ವ, ಬೀಗ್ತಾನ ಮಾಡ್ತೀನಿ ನಮ್ಮ ಅಣ್ಣನ ಜೋಡಿಗೆ ಯವ್ವ. ಅಂತಂಗಿ ತಮ್ಮ ಇಂತಂಗಿ ತಮ್ಮ ನನ್ನ ಮಗಳಿಗೆ ಅಂತಂದು ನನ್ನ ಮಗಳಿಗೆ ಅಟ್ಟ ಆಸೆ ಇಟ್ಕೊಂಡಿತ್ತ ಯವ್ವ. ಎಷ್ಟು ದಿನ ಕಷ್ಟಪಟ್ಟದ್ದು ಗುಡ್ಡಕ್ಕೆ ಕಲ್ಲು ಹೊತ್ತಂಗ ಇವತ್ತಲ್ಲ ಯವ್ವ. ಅನ್ಪೂರ್ಣವ, ಸಮಾಧಾನ ಮಾಡ್ಕ್ಯಾರ ಅನ್ಪೂರ್ಣವ. ನೀನ ಹಿಂಗೆ ಧೈರ್ಯ ಹೊಡೆದ್ರ ಆ ಹುಡುಗಿಗೆ ಯಾರು ಧೈರ್ಯ ಹೇಳ್ತಾರ? ಸಮಾಧಾನ ಮಾಡ್ಕ್ಯಾರವ ಯವ್ವ. ಸುಜಾತ ಅತ್ತಿ ಮತ್ತು ಮಾವ ಇಬ್ರು ಬಂದಾರ, ಆಕಿ ಗಂಡನು ಬಂದಾರ. ಬಂದ ಬಿಟ್ರ ಯಪ್ಪ, ಬಂದ ಬಿಟ್ರ. ನಮ್ಮ ದುರಾದೃಷ್ಟಕ್ಕೆ ಅವರು ಬಂದ ಬಿಟ್ರ ಈಗ ಹೊತ್ತಿಗೆ. ಹಲೋ ಕರಿವಸಪ್ಪ, ನಿಮ್ಮ ತಂಗಿ ಕೌಸು ತೀರ್ಕೆ ಅಂತಂತಲ್ಲ, ಹೊಟ್ಟೆಗನ ಸತ್ತೋಗಿತ್ತಂತಲ್ಲ. ಏನು ಹೇಳಾಕ್ತಿವಿ ನೀನು? ಯಾರು ಹೇಳಿದ್ರು ಹಂಗಂತಂದು? ಈಗ ಬಂದಲ್ಸಲ್ಲಪ್ಪ ಸಿಸ್ಟರ್, ನೀ ಆಕಿನ ಹೇಳ ಡಾಕ್ಟರ್ ಕರೆಯಾಕತ್ತಾನಂತ, ಹೋಗ್ಬೇಕಂತ. ನಡಿಯಪ್ಪ ಹೋಗೋಣ ನಡಿ, ಏನ ಕೇಳೋಣ ನಡಿ. ಇಂಥದ್ದೊಂದು ಯಾರಿಗೂ ಕೊಡಬೇಡಪ್ಪ ದೇವ್ರ, ಇಂಥ ಕಷ್ಟ ಯಾರಿಗೂ ಕೊಡಬೇಡ. ನನ್ನ ಮಗಳ ಮಕ್ಕ ನೋಡಕ್ಕೆ ಹೆಂಗೆ ಹೋಗ್ಲಿ ಯವ್ವ ನಾನು?
ಯವ್ವ ಕೂಸು ಎಲ್ಲ ಐತಿ ಅಂದ್ರೆ ನಾ ಏನಂತ ಉತ್ತರ ಕೊಡ್ಲಿ ಯವ್ವ. ಪಲ್ಲವಿ ನೀ ಆರಾಮದಿಲ್ಲ, ನೀ ಟೆನ್ಷನ್ ತಗೋಬೇಡ, ನೀನು ಈ ಡೆಲಿವರಿ ಅದಕ್ಕೆ ಮತ್ತೆ ತ್ರಾಸ ಆಕೈತಿ ನಿನಗೂ. ನಾವೆಲ್ಲ ಅದವಿ, ನಾವೆಲ್ಲ ಕಿನ್ ಸಂಭಾಳಿಸಿ ಅಂತೇವಿ, ನೀ ಟೆನ್ಷನ್ ತಗೊಳಕ್ ಹೋಗ್ಬೇಡ. ಅಲ್ರಿ ಇಷ್ಟು ತಿಂಗಳ ಹೊತ್ತು ಕೂಸಿನ ಒಳಗೆ ನಾವೆಲ್ಲ ಅದ್ರ ಜೊತೆ ಮಾತಾಡ್ಕೊಂತ ಅದನ್ನ ನಾವು ಅನುಭವಿಸ್ಕೊಂತ ಈ ಒಮ್ಮಕ್ಳೆ ಕೈಯಾಗ ಕೂಸು ಬರಂಗಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಕತ್ರಿ. ಯಾವ ಹೆಣ್ಣಿಗೂ ಬೇಡ್ರಿ ಇಂಥ ಕಷ್ಟ. ಆಕಿ ಕಷ್ಟ ಏನು ಅನ್ನೋದು ನಾ ಅರ್ಥ ಮಾಡ್ಕೊಂತೀನಿ. ನನಗೆ ಗೊತ್ತಾಗತ್ತೈತಿ ಆಕಿ ಕಷ್ಟ ಏನು ಅನ್ನೋದು. ಆಕಿ ಹೆಂಗೆ ಸಂಭಾಳಿಸ್ಕೊಂತಾಳ ಏನೋ ಈ ಕಷ್ಟ ದುಃಖನ. ಈಗ ಬರೀ ಒಂದು ತಾಸು ಬಿಟ್ಟು ಕೊಡ್ತೇವೆ ಕೂಸಿನ ಅನ್ನತ್ಲಿ ನನಗೆ ಎದಿ ಕಲ್ಲು ಹಚ್ಚಿ ಹೊಡ್ದಂಗೆ ಆಯ್ತು. ಇನ್ನು ಅಕ್ಕಿ ಗತಿ ಏನೈತಿ ಏನ್ರಿ, ಬಹಳ ಪ್ರೀತಿಲ್ಲ ಸಂಭಾಳಿಸ್ರಿಕಿನ. ಆತು ಆತು, ನೀ ಧೈರ್ಯ ತಗೋ, ನೀ ಆರಾಮಿರು, ನಾವದ ವಿಕ್ಕಿ ಜೋಡಿ. ಹಾಂ 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 ಓಕೆ 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 ಇಲ್ಲ ಹಾಂ ಅವರೇ ಬಂದಾರೆ, ಇದ್ರಿಗೆ ಅದಾರ ಕೇಳಿ ಏನನ್ನೋದು ಆಮೇಲೆ ಹೇಳ್ತೇನೆ ನಾನು. ಹಾಂ ಅಲ್ಲಿ ತನಕ ಇಡ್ರಿ, ಬಾಡಿ ಅಲ್ಲಿ ಇಡ್ರಿ, ಆಮೇಲೆ ನೋಡೋಣ. ಹಾಂ ಏನು ಆ ಪೇಷಂಟನ್ನು ಕೇಳ್ಕೊಂಡು ಬೇರೆ ಯಾರು ಬಂದಾರ ಅವ್ರಿಗೆ ಕುಂದ್ರಿ ಅಂತ ಹೇಳ್ರಿ, ಆಮೇಲೆ ನೋಡೋಣ ಅಂತ. ನೋಡೋಣ ಕೂತ್ಕೊಡ್ರಿ ಅಂತ ಹೇಳ್ರಿ. ಏನು ಡೀಟೇಲ್ಸ್ ಏನು ಹೇಳಕ್ಕೆ ಹೋಗ್ಬೇಡ್ರಿ, ನೋಡೋಣ. ಇಲ್ಲಿ ಅವ್ರ ಮನೆಯವ್ರು ಅದಾರ, ಮೊದ್ಲು ಇವ್ರ ಜೋಡಿ ಮಾತಾಡಿ ಆಮೇಲೆ ಏನು ನೋಡಕ್ಕೆ ಬರ್ತೈತಿ ಏನು. ಓಕೆ 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 ಹಾಂ ಮುಂದೆ ಏನು ಮಾಡೋದಮ್ಮ ಹೇಳಿದ್ರಲ್ಲ ನಿಮ್ಗೆ ನರ್ಸ್, ನಾವು ನಮ್ಮ ನರ್ಸ್ ಮೇಡಮ್ ಅವ್ರು ಹೇಳಿದ್ರಲ್ಲ ನಿಮ್ಗೆ ಏನಾಗೈತಿ ಅಂತದ್ದು. ಈಗ ಮುಂದೆ ಏನು ಮಾಡೋದು ವಿಚಾರ ಮಾಡ್ರಿ ಒಂದಿಟ್ಟು. ಏನ್ರಿ ಸಾಹೇಬ್ರ ಹಿಂಗಂದ್ರೆ ಹೆಂಗ್ರಿ? ನೀವು ಉಳಿಸ್ಕೊಡ್ತೇನೆ ಅಂತ ಹೇಳಿದ್ರಿ, ಆದ್ರೆ ಹಿಂಗಂತಂದ್ರೆ ಹೆಂಗೆ ಹೇಳ್ರಿ? ನಾ ಏನು ಮಾಡಲಮ್ಮ, ನಾ ಏನು ಮಾಡಲಿ ಹೇಳು? ಅದು ಜೀವಂತ ಇದ್ದಿದ್ರೆ ನಾ ಏನು ಬೇಕಾದರೂ ಮಾಡಿ ಉಳಿಸ್ಬೋದಾಗಿತ್ತು. ಆದ್ರೆ ಕೂಸ ಜೀವಂತ ಇಲ್ಲ, ಹೊಟ್ಟೆಗ ಸತ್ತು ಹೋಗ್ಬಿಟ್ಟತಿ. ನಾ ಏನು ಮಾಡಲಿ? ಸ್ಕ್ಯಾನಿಂಗ್ ಮಾಡಿದಾಗನೂ ಸ್ವಲ್ಪ ಮೂಮೆಂಟ್ ಇರಲಿಲ್ಲ. ಆದರೂ ನಾ ಏನು ಅನ್ಕೊಂಡೆ, ಏನು ಒಂದೊಂದು ಕೂಸು ಮೂಮೆಂಟ್ ಇರಂಗಿಲ್ಲ, ಆಮೇಲೆ ಇದಾಕವು ರಿಕವರ್ ಆಕವು ಅಂತಂದು ನಾ ಹಿಂಗೆ ಅನ್ಕೊಂಡೆ. ಆದ್ರೆ ಅದು ಹೊಟ್ಟೆ ಒಳಗನ ಇದಾಗ್ಬಿಟ್ಟೈತಿ. ನಾ ಏನು ಮಾಡಲಿ ಹೇಳು? ಈಗ ನೀವು ಮಾಡ್ರಿ ಸರ, ನಾವು ಏನರ ಯಾಕಾಗಲಿ ಅಂತ ನೀವು ಹೇಳಿದ್ಕೆ ನಾವು ರಿಸ್ಕ್ ತೊಗೊಂಡಿದ್ದು. ಈಗ ಅದು ಮತ್ತು ಇಲ್ಲ ಅಂದ್ಮ್ಯಾಗ ಏನು ಮಾಡೋಕ್ಕಾಗತಿ? ಈ ಥರ ನಿಮ್ಮ ಮನೆಯೊಳಗೆ ಮೊದ್ಲು ಯಾರಿಗಾರ ಆಗಿತ್ತನಮ್ಮ? ಹ್ಞೂ ರೀ, ಅವ್ರ ಅತ್ತಿಯರಿಗೆಲ್ಲ ಹಂಗಾಗ್ಯವ್ರಿ. ಇಷ್ಟಲ್ಲ 8 ತಿಂಗಳದಾಗನ ಆಗಿ ಹಿಂಗಾಗಿದ್ದು ರೀ. ಓ ನೋ, ಅದಕ್ಕೆ ಆಕಿ ಆ ಥರ ಆಗಿರ್ತಿ ಅನಿಸ್ತತಿ. ಮತ್ತು ಬೇರೆ ಏನೋ ಕಾಂಪ್ಲಿಕೇಶನ್ಸ್ ಇದ್ದಿದ್ದಿಲ್ಲ ಅದಕ್ಕೆ. ಇರಲಿ ಪರವಾಗಿಲ್ಲ, ಮತ್ತು ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಯಂದಂತೂ ಏನಿಲ್ಲ. ಈಗ ಅದು ಕೂಸಿನ ಬಾಡಿ ಏನು ಮಾಡೋದು? ನೀವು ತೊಗೊಂಡು ಹೋಗ್ತೀರಿ ಏನು ಹೆಂಗೆ? ತಗೊಂಡು ಹೋಗ್ತೇವೆ. ಆಮೇಲೆ ಆಕಿ ಕಂಡೀಷನ್ ಭಾಳ ಕ್ರಿಟಿಕಲ್ ಐತಿ. ಆಕಿ ಈಗ ಹೇಳ್ಬೇಕಂತಂದ್ರೆ ಆಕಿನೂ ಸಾವಿನ ದೌಡ್ಯಾಗದಾಳ. ಇತ್ತಾಗ ಸಾವು ಬದುಕಿನ ನಡು ಹೋರಾಡಕತ್ತಾಳ. ಆ ಪರಿಸ್ಥಿತಿ ಒಳಗದಾಳ, ಕೋಮಾಕ್ ಹೊಂಟಾಳ ಆಕಿ. ಯಾಕಂದ್ರೆ ಆಕಿ ಪರಿಸ್ಥಿತಿನ ಹಂಗಾಗೈತಿ. ಕೂಸು ತೆಗೆಬಂದನ ಭಾಳ ಇದಾಗ್ಬಿಟ್ಟಿದ್ಲಕ್ಕಿ. ಕೂಸು ಉಳಿತತೆ ಇಲ್ಲ ಏನ ಅಂತಂದು ಆಕಿ ಭಾಳ ಟೆನ್ಷನ್ ತೊಗೊಂಬಿಟ್ಟಾಳ. ಆ ಟೆನ್ಷನ್ಗೂ ಆಮೇಲೆ ಆಕಿ ಬಾಡಿ ಪರಿಸ್ಥಿತಿ, ಈಗ ಆಗಿರೋ ಪರಿಸ್ಥಿತಿಗೂ ಆಕಿ ಪರಿಸ್ಥಿತಿ ಭಾಳ ಹದಗೆಟ್ಬಿಟ್ಟತಿ. ಆಕಿನೂ ಬದುಕ್ತಾಳೋ ಇಲ್ಲ ಅನ್ನೋದು ನನಗೂ ಅದು ಗ್ಯಾರಂಟಿ ಇಲ್ಲ. ಅದನ್ನ ಹೇಳೋಣಂತನ ಕರೆಸಿದೆ ನಾನು ನಿಮಗೆ. ಡಾಕ್ಟ್ರ ಹಂಗ ಅನ್ಬಾಡ್ರಿ ಸಾಹೇಬ್ರ, ನಿಮ್ ಕಾಲ್ ಬೀಳ್ತನ್ರಿ. ಅಪ್ಪ ಹಂಗ ಅನ್ಬಾಡ್ರಿ, ನನ್ನ ಮಗಳನ್ನ ಉಳಿಸ್ಕೊಡ್ರಿ. ಎಲ್ಲಿ ತಗೊಂಡೋದ್ರು ಉಳಿತಾಳ ಹೇಳ್ರಿ ಡಾಕ್ಟ್ರ? ನಾ ಅಲ್ಲೇ ತಗೊಂಡು ಹೋಗ್ತೀನಿ ನನ್ನ ಮಗಳನ್ನ. ಎಷ್ಟು ರೊಕ್ಕ ಖರ್ಚಾದ್ರೂ ಪರವಾಗಿಲ್ಲ ಯವ್ವ, ನನ್ನ ಜೀವ ಒತ್ತಿ ಇಟ್ಟಾರ. ನನ್ನ ಮಗಳನ್ನ ಉಳಿಸ್ಕೊಂತಾನೆ, ನನ್ನ ಮಗಳನ್ನ ಉಳಿಸ್ಕೊಡ್ರಿ ಅಪ್ಪ. ಹ್ಞೂ ರೀ ಡಾಕ್ಟ್ರೆ, ಎಷ್ಟು ಖರ್ಚಾಗೋಲೋಕ ನಮ್ಮ ತಂಗಿ ಉಳಿಬೇಕು, ಒಟ್ಟು ನಮ್ಮ ತಂಗಿ ಆರಾಮಾಗ್ಬೇಕು. ಕೂಸು ಹೋಗಿದ್ದು ಹೊತ್ತು ಏನು ಮಾಡೋಕ್ಕಾಗೋದಿಲ್ಲ, ಅದು ನಮ್ಮ ಹಣೆ ಬರ್ದಾಗಿದ್ದಿಲ್ಲ ಅನ್ಕೊಂತೀವಿ. ಆದ್ರೆ ನಮ್ಮ ತಂಗಿಗೆ ಮಾತ್ರ ಏನಾಗಬಾರ್ದ್ರಿ. ನೋಡ್ರಿ, ಆಕಿ ರಿಕವರ್ ಆಗೋದು ಆಕಿ ಕೈಯಾಗನ ಐತಿ. ಆಕಿ ಖುಷಿ ಆಗ್ಬೇಕು. ಆಕಿ ಖುಷಿ ಆದ್ರೆ ಆಕಿ ರಿಕವರ್ ಆಕ್ಕಳ, ಅದು ನನಗೆ ಭರವಸೆ ಐತಿ. ನೀವು ಎಲ್ಲೇ ಕರ್ಕೊಂಡು ಹೋಗಿ ಎಷ್ಟು ಟ್ರೀಟ್ಮೆಂಟ್ ಎಷ್ಟು ರೊಕ್ಕ ಸುರಿದ್ರೂ ಅವು ಎಲ್ಲ ಮಾನಸಿಕ ಕಾಯಿಲೆ, ಅವು ಹಂಗೆ ಸರಿ ಆಗೋದಿಲ್ಲ. ಅವು ಆಕಿ ಕೋಮಾ ಟೆನ್ಷನ್ಗೇನ ಈಗ ಕೋಮಾಕ್ಕೆ ಹೋಗೋಂಥ ಪರಿಸ್ಥಿತಿ ಆಗದಾಳ. ಈಗ ಏನಾಕತಿ ಅನ್ನೋದು ಹೇಳಕ್ಕೆ ಬರೋದಿಲ್ಲ. ನಾನೀಗ ಎಲ್ಲ ಅಬ್ಸರ್ವೇಷನಾಗ ಇಟ್ಟು ಬಂದೇನೆ ಈಗ ಆಕಿನ. ಈಗ ನೀವು ಹೇಳ್ರಿ ನನಗೇನು ಅನ್ನೋದು ಪಟ. ಆಕಿನ ಕೂಸು ಸತ್ತತಿ ಅಂತ ಗೊತ್ತಾದ್ರೆ ಆಕಿ ಪರಿಸ್ಥಿತಿ ಏನಾಕತ್ತೆ ನನಗೆ ಗೊತ್ತಿಲ್ಲ. ನಾ ಅಂತಾನೆ ಆಕಿಗೆ ಕೂಸು ಸತ್ತತಿ ಅಂತ ಅನ್ನೋದ ಗೊತ್ತಾಗಬಾರ್ದು, ಅಂದ್ರೆ ಆಕಿ ರಿಕವರ್ ಆಗಕ್ಕೆ ಚಾನ್ಸಸ್ ಐತಿ. ಅದ್ ಹೆಂಗ್ ಗೊತ್ತಾಗದಿಲ್ರಿ ಸಾಹೇಬ್ರ? ಅದ್ ಹೆಂಗ್ ಗೊತ್ತಾಗದಿಲ್ಲ ಹೇಳ್ರಿ? ಗೊತ್ತಾಗ್ಯದ ಅಲ್ಲದು. ಈಗ ಸಣ್ಣ ಜೀವ ಅಂತೂ ಕಳ್ಕೊಂಡ್ಬಿಟ್ಟಿರಿ. ಈಗ ನಮಗೆ ದೊಡ್ಡ ಜೀವನ ಮುಖ್ಯ. ಏನು ಈಗ ಅಕ್ಕಿ ಜೀವ ಉಳಿಸೋದು ಮುಖ್ಯನ.
ನಾನೊಬ್ಬ ಡಾಕ್ಟರ್ ಆಗಿ ಅಲ್ಲ, ಒಬ್ಬ ಮನುಷ್ಯತ್ವ ಇರೋ ಮನುಷ್ಯ ಆಗಿ ನಾ ಹೇಳಾಕತ್ತೀನಿ ಈ ಮಾತು. ಈಗ ಆಕಿಗೆ ಕೂಸು ಆರಾಮೈತಿ, ಕೂಸು ಐತಿ, ಕೂಸಿನ ಸಲುವಾಗಿ ನಾನು ಜೀವಂತ ಇರ್ಬೇಕು, ನಾ ಕೂಸಿನ ಸಲುವಾಗಿ ಜೀವನ ಮಾಡ್ಬೇಕು, ನಾನು ಆರಾಮ ಆಗ್ಬೇಕು ಅನ್ನೋದಕ್ಕೆ ಮನಸ್ಸಿನಾಗ ಬರ್ಬೇಕು ಅಂದಾಗ ಆಕೆ ಆರಾಮ ಆಕಳ. ಇಲ್ಲಾಂದ್ರೆ ಆಕೆ ಆರಾಮ ಆಗೋದಿಲ್ಲ. ಒಂದು ಹಿಂಗ ಹಾಸಿಗೆ ಹಿಡಿತಾಳ, ಒಂದು ಇಲ್ಲ ಕೋಮಾಕ್ ಹೋಗ್ತಾಳ, ಇಲ್ಲ ಅಂದ್ರೆ ಆಕಿ ಜೀವ ಹೊಕ್ಕತಿ. ಇಷ್ಟು ಚಾನ್ಸಸ್ ಐತಿ. ಯಾಕಂದ್ರೆ ಆಕಿಗೆ ಅಷ್ಟು ಕೇಳಿನ ಈ ನಮ್ನಿ ಪರಿಸ್ಥಿತಿ ಮಾಡ್ಕೊಂಡಾಳ ಅಂದ್ರೆ ನನಗೆ ಅನ್ಸೋ ಮಟ್ಟಿಗೆ ಆಕಿ ಕೂಸು ಇಲ್ಲ ಅಂತ ಗೊತ್ತಾದ್ರೆ ಮಾತ್ರ ಆಕಿ ಬದುಕಿರಲ್ಲ ಅನ್ಕಂತೇನೆ ನಾನು. ಈಗ ಏನ್ ಮಾಡೋದು ಅದನ್ನ ಹೇಳ್ರಿ ಸಾಹೇಬ್ರ. ಹಿಂಗ್ ಮಾತಾಡಿದ್ರೆ ನಮ್ಗೆ ಏನಂತ ಅರ್ಥ ಆಗತ್ತ, ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಅರ್ಥ ಆಗವಲ್ತು. ಅಲ್ಲಪ್ಪ, ನಾ ಏನು ಹೇಳ್ತೇನೆ ಗೊತ್ತಾನೆ, ಯಾವ್ದಾರ ಒಂದು ಅನಾಥಾಶ್ರಮದಿಂದ ಒಂದು ಕೂಸು ತೊಗೊಂಬರ್ರಿ. ತೊಗೊಂಬಂದು ಇದು ನಿನ್ನ ಕೂಸು ಅಂತಂದು, ಕೂಸು ಜೀವಂತ ಐತಿ, ಇದ ನಿನ್ನ ಕೂಸು ಅಂತಂದು ಅಕ್ಕಿ ಮಡ್ಲಾ ಮಂಗಿಸ್ಬಿಟ್ರೆ ಆತು ಅಂತೇನೆ ನಾನು. ಅಷ್ಟು ಮಾಡಿದ್ರೆ ಅಕ್ಕಿ ಆರಾಮಾಕಳ ಅಂತ. ಅಕ್ಕಿ ಆರಾಮಾಗೋದು ಇಂಪಾರ್ಟೆಂಟ್ ನಮಗೆ ಅಷ್ಟೇ. ಈಗ ಇದ್ದಂಗ ನಿಮ್ ಕಾಲ್ ಮ್ಯಾಗನ ಅನಾಥಾಶ್ರಮದಿಂದ ಕೂಸ್ ತರೋದು ಅಂತಂದ್ರೆ ಎಲ್ಲಿಂದ ಆಕತ್ರಿ? ಯಾ ಅನಾಥಾಶ್ರಮದಾಗ ಹುಟ್ಟಿದ ಕೂಸುಗಳು ಇರ್ತಾವು. ಈಗ ಒಮ್ಮಕ್ಳೆ ನಮಗೆಲ್ಲಿ ಸಿಗ್ಬೇಕು? ಈ ಊರಾಗ ನಮಗೆಲ್ಲಿ ಸಿಗ್ಬೇಕು? ನಾ ಹೇಳೋದಾದ್ರೆ ಒಂದು ಕೆಲಸ ಮಾಡ್ರಿ, ಈಗ ನೀವು ಹೇಳೋದು ಖರೇನ, ಈಗ ಮಕ್ಕಳು ಎಲ್ಲಿ ಸಿಗಂಗಿಲ್ಲ. ನಾ ಹೇಳೋದಾದ್ರೆ ಈಗ ಹೆಂಗೂ ನಿಮ್ಗೆ ಗಂಡ ಮಗ ಹುಟ್ಟೈತಲ್ಲ, ಅದ ಮಗುನ ನಿಮ್ಮ ತಂಗಿ ಮಗು ಅಂತಂದು ಆಕೆ ಕೊಟ್ಬಿಡ್ರಿ. ನಿಮಗಂತೂ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ, ನಿಮ್ಮ ಹೆಂಡತಿಗೂ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ. ಆಕೆನ ನಾರ್ಮಲ್ ಡೆಲಿವರಿನೂ ಆಗೈತಿ. ಬೇಗ ರಿಕವರ್ ಆದ್ಲಂದ್ರೆ ಮತ್ತೆ ಮುಂದಿನ ವರ್ಷ ಮತ್ತೆ ಮಗು ಆಕತಿ ಈಗೆ. ಆದ್ರೆ ಈಕಿನ ಜೀವನ ಹೋಗತ್ತಲ್ಲ, ಅದನ್ನ ನೋಡಿ ನೀವು ನಿಮ್ಮ ಮಗುನ ನಿಮ್ಮ ತಂಗಿಗೆ ಆಕಿದ ಮಗು ಅಂತಂದು ಆಕಿ ಬಾಜುಗೆ ಮಂಗಿಸ್ಬಿಡ್ರಿ, ಆಕಿ ಕೊಟ್ಬಿಡ್ರಿ. ಏನ್ ಹೇಳಕತ್ತೀರಿ ಸಿಸ್ಟರ್? ಏನು ಹೇಳಾಕತ್ತೀರಿ ಅಂದ್ರೆ ನನಗೆ ಅನ್ಸಿದ್ ನಾ ಹೇಳಾಕತ್ತೀನಿ. ಇನ್ನೊಂದು ವರ್ಷದಾಗ ನಿಮ್ಮ ಹೆಂಡತಿಗೂ ಮಕ್ಕಳಾಕವು. ಬೇಕಂದ್ರೆ ಇನ್ನೂ 4 ಮಕ್ಕಳು ಆಗ್ಬೋದು. ಆದ್ರೆ ಹೌದಿಲ್ರಿ, ನಿಮಗೆ ಬೇಕಂದ್ರೆ. ಯಾಕಂದ್ರೆ ನಿಮ್ಮ ಹೆಂಡತಿ ಹೆಲ್ದಿ ಅದಾಳ, ನಾರ್ಮಲ್ ಅದಾಳ. ಆದ್ರೆ ನಿಮ್ಮ ತಂಗಿ ಹಂಗಲ್ಲ, ಹೆಲ್ದಿ ಇಲ್ಲಕಿ. ಆಕಿ ಮುಂದೆ ಮಕ್ಕಳು ಅಕ್ಕವು ಇಲ್ಲ ಅನ್ನೋದು ಡೌಟ್ ಐತಿ. ಯಾಕಂದ್ರೆ ಆಕಿ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಅಷ್ಟು ಒಳಗೆಲ್ಲ ಅಷ್ಟೆಲ್ಲ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ನೋಡ್ರಿ ಮತ್ತೆ ನನಗೆ ಅನ್ಸಿದಂತೂ ನಾ ಹೇಳೇನ್ರಿಪ್ಪ, ಇನ್ನು ನಿಮಗೆ ಬಿಟ್ಟದ್ದು. ಸಿಸ್ಟರ್ ಹೇಳೋದು ಸರಿ ಐತ್ರಿ. ಯಾಕಂದ್ರೆ ಅದು ಎಂಟ್ರ ನಂಜು ಅಂತಾರಲ್ಲ, ಅದು ಒಳಗೆಲ್ಲ ಇನ್ಫೆಕ್ಷನ್ ಆಗಿಬಿಟ್ಟೈತಿ. ಆರಾಮ ಆಕೈತಿ ಇಲ್ಲ ಅಂತಲ್ಲ, ಆದ್ರೆ ಟೈಮ್ ಭಾಳ ತೊಗೊತೈತಿ. ಮುಂದೆ ಮಕ್ಕಳದ್ದು ಮತ್ತೀಗ ಇವರಿಗೆ ಇದು ಖಾನ್ದಾನಿಂದನ ಇದು 8 ತಿಂಗಳದ್ದು ಪ್ರಾಬ್ಲಮ್ ಐತಿ ಅಂದಾಗ ಮುಂದಿಂದು ಏನೈತೆ ಗೊತ್ತಿಲ್ಲ. ನಾ ಹೇಳ್ತೇನೆ, ಈಗ ಅಕ್ಕಿ ದೊಡ್ಡ ಜೀವ ಉಳಿಸ್ಕೊಳ್ಳೋದು ನಿಮ್ಗೆ ಇಂಪಾರ್ಟೆಂಟ್. ಅಷ್ಟು ಮಾಡಿಬಿಡ್ರಿ, ನಿಮಗೆ ಮತ್ತೆ ಮಕ್ಳು ಹಾಕವು. ನಿಮಗೂ ಬೇಜಾರು ಅನ್ನಿಸ್ತತಿ, ಇಲ್ಲ ಅಂತ ನಾ ಹೇಳಲ್ಲ. ಆದ್ರೆ ಎಲ್ಲೇ ಒಂದು ಕಡೆ ನಿಮ್ಮ ಮಗು ಆರಾಮ ಐತಲ್ಲ, ಜೀವಂತ ಐತಲ್ಲ ಅನ್ನೋದು ನೀವು ನೋಡ್ತಿರ್ತೀರಿ. ಆದ್ರೆ ಅಕ್ಕಿ ಪರಿಸ್ಥಿತಿ ನೋಡ್ರಿ, ನೀವು ಹೆಂಗೆ ವಿಚಾರ ಮಾಡ್ತೀರಿ ನೋಡ್ರಿ. ನಿಮಗೆ ಏನು ಇಂಪಾರ್ಟೆಂಟು, ತಂಗಿ ಜೀವ, ನಿಮ್ಮ ಮಗುನ ಏನು ವಿಚಾರ ಮಾಡಿ ಹೇಳ್ರಿ. ಈಗ ಬೇರೆ ಕಡೆ ಅಂತ ಹುಡುಕಿ ಹೋದ್ರಂತೂ ಸಿಗೋದು ಕಷ್ಟನ. ಯಾರು ಈಗ ಮಕ್ಕಳನ್ನ ಬಿಟ್ಟು ಹೋಗಂಗಿಲ್ಲ. ಎಲ್ಲರಿಗೂ ಅವ್ರವ್ರ ಮಕ್ಕಳು ಬೇಕಾ, ಎಂತ ಆದ್ರೂ ಮಕ್ಕಳು ಬೇಕಂತಾರ. ಯಾರು ಕೊಡಂಗಿಲ್ಲ ಹಂಗೆ ಇಷ್ಟು ಈಸಿಯಾಗಿ. ಈಗ ನಿಮಗೆ ಸಿಗೋದು ಕಷ್ಟನ. ಮತ್ತು ನಿಮ್ಮನ್ನು ನಾನು ಒಮ್ಮಕ್ಲಿ ಅದನ್ನ ಹಂಗೆ ಹೇಳಲಾರ್ದ ಹಿಂಗೆ ಹೇಳಿದೆ ಅಷ್ಟೇ. ನೋಡ್ರಿ ಮತ್ತೆ ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದು ಏನು ಅನ್ನೋದು ಬಡ ಬಡ ಹೇಳ್ರಿ. ಹೊರಗೆ ಅವ್ರ ಮನೆಯವ್ರು ಬಂದು ನಿಂತಾರಲ್ರಿ ಡಾಕ್ಟರ್, ಅವ್ರಿಗೇನು ಹೇಳೋನು? ನೀವು ವಿಚಾರ ಮಾಡ್ರಮ್ಮ, ಅದೆಲ್ಲ ನಿಮ್ಮ ಸಮಸ್ಯೆ. ನಮ್ಮ ಕೈಲಿ ಏಟಾಕತ್ತೆ ನಾವು ಅಟ್ಟು ಹೇಳೇವಿ. ಆ ಪೇಷಂಟಿನ ಜೀವ ಹೆಂಗೆ ಉಳಿಸ್ಬೇಕು ಅದನ್ನ ನಾವು ಹೇಳೇವಿ. ಇನ್ನು ಮುಂದಿಂದೆಲ್ಲ ನಿಮಗೆ ಬಿಟ್ಟಿದ್ದು. ನೀವು ಏನು ಬಂದು ಹೇಳ್ತೀರಿ, ಆಮೇಲೆ ನಾವು ಅದನ್ನು ರಿಪೋರ್ಟ್ ತಯಾರು ಮಾಡ್ತೇವೆ. ಹೌದಮ್ಮ, ನಾವು ಹಿಂಗೆ ಮಾಡಂಗಿಲ್ಲ ಆ್ಯಕ್ಚುಲಿ. ಆದ್ರೆ ಒಂದು ಜೀವ ಉಳಿಸ್ಬೇಕಲ್ಲ ಅನ್ನೋ ಮನುಷ್ಯತ್ವದಿಂದ ನಾನು ಈ ಕೆಲಸಕ್ಕೆ ಕೈ ಹಾಕಾಕತ್ತೇನೆ. ಈಗ ನೀವೆಲ್ಲ ಡಿಸೈಡ್ ಮಾಡ್ಕೊಂಡು ಹ್ಞೂ ಅಂತ ಬಂದ್ರೆ ಆ ಕೂಸು ಅವ್ರದ್ದು ಅಂತಂದು ನಾನು ಡಿಕ್ಲೇರ್ ಮಾಡ್ತೇನೆ.